ಗ್ರಹಣ ಬಂದಂಥ ಸಂದರ್ಭದಲ್ಲಿ. ಸೊ ಜ್ಯೋತಿಷ್ಯದ ಪ್ರಕಾರ ಇದು ಎಷ್ಟು ಮಟ್ಟಿಗೆ ಸಂಕಷ್ಟ, ಇದರಿಂದ ಆಗುವಂಥ ಪರಿಣಾಮಗಳು ಭೂಮಿಯ ಮೇಲೆ, ಭೂಮಿಯಲ್ಲಿ ಆಗುವಂಥ ವಿಕೋಪಗಳ ಮೇಲೆ? ಯಾವಾಗಲೂ ಕೂಡ ಪ್ಲಾನೆಟರಿ ಮೂವ್ಮೆಂಟ್ಸಲ್ಲಿ ಪುಷ್ಪುಲ್ ಥಿಯರಿ ಅಂತ ಒಂದು ನಾವು ಹೇಳ್ತೀವಿ, ಪುಷ್ಪುಲ್ ಆಗ್ತಾನೆ ಇರುತ್ತೆ. ಸೊ ಯಾವಾಗ 3 ಇಂಪಾರ್ಟೆಂಟ್ ಹೆವೆನ್ಲಿ ಬಾಡೀಸು ಪುಷ್ಪುಲ್ ತಗೊಳ್ತಾ ಇರುತ್ತೆ, ಟೆಕ್ಟಾನಿಕ್ ಪ್ಲೇಟ್ಸ್ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ ಒಂದು ಲೈನಲ್ಲಿ ಬಂದಾಗ. ಯಾಕೆ ಗ್ರಹಣ ಕಾಲದಲ್ಲಿ ನೀವು ಯಾವುದೇ ಅರ್ಥಕ್ವೇಕ್ಸ್ ನೋಡಿ, ಫಸ್ಟು ಹಿಸ್ಟ್ರಿಲಿ ಅರ್ಥಕ್ವೇಕ್ಸ್ ನೋಡಿ, ಎಕ್ಲಿಪ್ಸ್ ಹಿಂದೆ ಮುಂದೆನೇ ಹೆಚ್ಚು ಬಂದಿರೋದು, ವಿಚ್ ಇಸ್ ಈಕ್ವಲ್ ಟು 80%. ಈ ಬಾರಿಯೂ ನೋಡಿದ್ವಿ ನಾವು. ಎಸ್, 80% ಆಫ್ ದಿ ಅರ್ಥಕ್ವೇಕ್ಸ್ ಆರ್ ಜಸ್ಟ್ ಬಿಫೋರ್ ಅಂಡ್ ಆಫ್ಟರ್ ದಿ, ಅಂದರೆ ಅಲೈನ್ಮೆಂಟ್ ಆಫ್ ದಿ ಟೆಕ್ಟಾನಿಕ್ ಪ್ಲೇಟ್ಸಲ್ಲಿ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಆಗುತ್ತೆ, ವಿಚ್ ಗೆಟ್ಸ್ ಎಫೆಕ್ಟೆಡ್. ಯಾಕೆಂದರೆ ನಮ್ಮ ಇರತಕ್ಕಂಥ ಒಂದು ಸಣ್ಣ, ನಾವಿರೋದು ಒಂದು ಭೂಮಿ ಮೇಲೆ ಒಂದು ಸ್ಮಾಲ್ ಡಾಟ್ ಅಷ್ಟೇ ಒಂದು. ಆಮೇಲೆ ಇವಾಗ ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ರು ಟೆಂಪ್ರೇಚರ್ -7 ಇರುತ್ತೆ ಅಂತ, ಆ -17 ಏನೋ ಹೇಳ್ತಾ ಇದ್ರಲ್ಲ. ಸೊ ನೀರಿಗೂ ಅದಕ್ಕೂ ಸಂಬಂಧ ಏನಕ್ಕೆ ಹೇಳ್ತಾ ಇದೀವಿ, ನಾವು ನೀರಲ್ಲಿ ಯಾಕೆ ಕೂತಿದ್ದೀವಿ ಅಂತಂದಾಗ, ಇವತ್ತು ಲೋಕದಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಮಕ್ಕಳಿಗೆ ಆಟಿಸಮ್ ಸ್ಟಾರ್ಟ್ ಆಗಿದೆ. ಆಟಿಸಮ್ ಅನ್ನೋದು ಭಾಳ ಹಿಂದೆ 100 ಇಯರ್ಸ್ ಬ್ಯಾಕ್ ಆಟಿಸಮ್ ಅನ್ನೋದು ಇರಲೇ ಇಲ್ಲ. ಆಟಿಸಮ್ ಏನಕ್ಕೆ ಬರ್ತಾ ಇದೆ, ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ವೇಗಸ್ ನರ್ವಿಂದ, ದಿ ಮೋಸ್ಟ್ ಇಂಪಾರ್ಟೆಂಟ್ ನರ್ವ್ ನಮ್ಮ ಬಾಡಿಲಿರ್ತಕ್ಕಂಥದ್ದು, ಅದು ರೆಸ್ಪಾಂಡ್ ಮಾಡೋದು ಕೋಲ್ಡ್ ವಾಟರ್ಗೆ ಮಾತ್ರನೇ. ಅದಕ್ಕೆ ಎಲ್ಲ ಸಂಗೀತಕಾರರು ನೋಡಿಬೇಕಾರೆ ಆ ಸಂಗೀತಕಾರರು ತಣ್ಣೀರು ಸ್ನಾನನೇ ಫಸ್ಟ್ ಮಾಡೋದು. ಯಾಕೆಂದರೆ ನರ್ವಸ್ಸು, ಸ್ಟ್ರೆಸ್ಸು ಬರೋದು ಅವರ ಹಮ್ಮಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಸಿಂಗಿಂಗಲ್ಲಿ ಹಮ್ಮಿಂಗ್ ವೆರಿ ಇಂಪಾರ್ಟೆಂಟು. ಯಾಕೆ ನೀರಲ್ಲಿ ಕೂತ್ಕೊಂಡು ನಾವು ಜಪತಪಗಳು ಮಾಡಬೇಕು ಅಂತಂದರೆ, ಉಚ್ಚಾರಣೆ ಕರೆಕ್ಟ್ ಬಂದಾಗ ವೇಗಸ್ ನರ್ವ್ ಸ್ಟ್ರಾಂಗ್ ಆಗುತ್ತೆ. ವೇಗಸ್ ನರ್ವ್ ಸ್ಟ್ರಾಂಗ್ ಆಗಿದ್ರೆ ಎಲ್ಲ ನರ್ವ್ಸು ಆ್ಯಕ್ಟಿವ್ ಆಗಿರುತ್ತೆ. ವಿ ಆರ್ ಸೆಂಡಿಂಗ್ ಸೌಂಡ್ ವೈಬ್ರೇಷನ್ ಟು ದಿ ಎಂಟೈರ್ ಬಾಡಿ. ಇವಾಗ ಹೇಗೆ ನಾವು ಕೀಮೋಥೆರಪಿ ಮಾಡಿದಾಗ ಸೆಲ್ಸ್ಗೆ ಎಲ್ಲ ಕೂಡ ಆ ಎನರ್ಜಿ ಕಳಿಸ್ತಾ ಇರ್ತೀವೋ, ಸೊ ಶಾಸ್ತ್ರದಲ್ಲಿ ಯಾಕೆ ಮಂತ್ರ ಜಪ ಇವಾಗ ಮಾಡಬೇಕು ಅಂತಂದರೆ, ಮೈ ಎಂಟೈರ್ ಬಾಡಿ ಬಿಕಮ್ ಸ್ಟ್ರಾಂಗರ್ ಸ್ಟ್ರಾಂಗರ್ ಸ್ಟ್ರಾಂಗರ್. ಈ ವಿಚಾರವನ್ನು ಹೇಳಬೇಕು ನಾವು ಎಲ್ಲರಿಗೂ. ಅಂದ್ರೆ ಗ್ರಹಣದ ಟೈಮಲ್ಲಿ ಎಸ್, ಬಿಕಾಸ್ ಆಲ್ ದಿ ಪ್ಲಾನೆಟ್ಸ್ ಆರ್ ಅಲೈನ್ಡ್ ವಿಚ್ ಹಸ್ ಗಾಟ್ ಆಲ್ ಎನರ್ಜೀಸ್. ಆ ಎನರ್ಜೀಸ್ ಇದ್ದಾಗ, ಆ ಕೋಲ್ಡ್ ಟೆಂಪ್ರೇಚರ್ ಇದ್ದಾಗ ಕೂತ್ಕೊಂಡು ಜಪ ಮಾಡಬೇಕು. ಸಿ, ಯಾವಾಗ ನಾವೊಂದು ಇನ್ಫಾರ್ಮೇಷನ್ ಹೇಳಬೇಕು ಅಂದರೆ, ವೆನ್ ದೆರ್ ಇಸ್ ಎ ಸೆಲೆಸ್ಟಿಯಲ್ ಹ್ಯಾಪನಿಂಗು ಮತ್ತು ಒಂದು ರೀಸನಿಂಗು, ಅವೆರಡನ್ನೂ ಕ್ಲಬ್ ಮಾಡಿ ಒಂದು ಇನ್ಫಾರ್ಮೇಷನ್ ಕೊಟ್ಟಾಗ, ಒಂದು ಎಕ್ಸಸೈಸ್ ಮಾಡೋಕ್ಕೆ ಇವಾಗ ಎಲ್ಲರೂ ಕೂಡ ಏನು ಹೇಳ್ತಾರೆ, ಮಂಡೆಯಿಂದ ಎಕ್ಸಸೈಸ್ ಮಾಡ್ತೀನಿ, ಮಂಡೇ ಬ್ಲೂಸ್ ಇರುತ್ತೆ ಎಲ್ಲರಿಗೂ ಕೂಡ, ಮಂಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಸರ್, ಜನವರಿ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀನಿ. ಸಮ್ವೇರ್ ಪೀಪಲ್ ಆರ್ ಲೇಜಿ. ವರ್ಲ್ಡಲ್ಲಿ ಎಲ್ಲರೂ ಲೆಥಾರ್ಜಿಕ್ಕೆ, ಇವಾಗ ಇಷ್ಟು ಟೈಮ್ ಆಯಿತು ನಾನು ಹೋಗ್ಬೇಕು ಮಲ್ಕೋಬೇಕು ಅಂತ ಬಂದ್ಬಿಡುತ್ತೆ. ಎಂಥೂಸಿಯಾಸಮ್ ಅನ್ನೋದು ಒಂದು ಶಾರ್ಟ್ ಪೀರಿಯಡ್ ಇರುತ್ತೆ, ಲಾಂಗರ್ ಪೀರಿಯಡಲ್ಲಿ ಎಂತೂ ಇರಲ್ಲ. ಸೊ ಅಟ್ಲೀಸ್ಟ್ ಒಬ್ಬ ಮನುಷ್ಯನಿಗೆ ವರ್ಷದಲ್ಲಿ 2-3 ಸತಿ ಆದರೂ ಕೂಡ ಅವನ ಬಾಡಿ ಇಮ್ಯುನಿಟಿ ಜಾಸ್ತಿ ಮಾಡಬೇಕು ಅಂತಂದಾಗ, ಅವಾಗ ಕೋಲ್ಡ್ ವಾಟರ್ ಕುತ್ಕೋಬೇಕು, ಎನರ್ಜೀಸ್ 180 ಡಿಗ್ರಿ ಇರುತ್ತೆ, ಮಂತ್ರಪಠನೆ ಜೋರಾಗಿ ಮಾಡಬೇಕು, ಸೌಂಡ್ ಥೆರಪಿ ಜಾಸ್ತಿ ಇದ್ದಾಗ ವೇಗಸ್ ನರ್ವ್ ಸ್ಟ್ರಾಂಗ್ ಆಗುತ್ತೆ. ವೇಗಸ್ ನರ್ವ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ನರ್ವ್ ಇನ್ ದಿ ಮೆಡಿಕಲ್ ಅವ್ರನ್ನ ಕೇಳಿ, ಅವತ್ತಿನ ಕಾಲದಲ್ಲೇ ವೇಗಸ್ ನರ್ವ್ ಬಗ್ಗೆ ಮಾತಾಡಿದ್ದಾರೆ ನಾವೆಲ್ಲ. ಆ ವೇಗಸ್ ನರ್ವ್ನ ನಾವು ಇಂಪಾರ್ಟೆಂಟ್ ಆಗಿ ತಗೋಬೇಕು ಅಂತಂದರೆ ಮಂತ್ರ ಜೋರಾಗಿ ಪಠನೆ ಮಾಡಬೇಕು. ದಿ ಸೌಂಡ್ ವೈಬ್ರೇಷನ್ ಗೆಟ್ಸ್ ಇನ್ ಸೈಡ್. ಅದಕ್ಕೆ ಬೆಳಿಗ್ಗೆ ಹೊತ್ತು ಎಲ್ಲ ಸಂಗೀತಕಾರರು ತಣ್ಣೀರು ಸ್ನಾನ, ಐಸ್ ಎಲ್ಲ ಅವಾಗ ಹೇಳಿದ್ರಲ್ಲ, ಫುಟ್ಬಾಲ್ ಅವರೆಲ್ಲ ಮಾಡೋದೆಲ್ಲ ಐಸ್, ಬಿಕಾಸ್ ದಿ ಎನರ್ಜಿ ಕಮ್ಸ್. ಯಾಕೆಂದರೆ ಫುಟ್ಬಾಲರ್ಗೂ ಕೂಡ ವೇಗಸ್ ನರ್ವ್ ಇಸ್ ವೆರಿ ಇಂಪಾರ್ಟೆಂಟ್. ಥೈಸ್ಗೆ ಹೋಗುತ್ತದು, ಒಂದು ನರ್ವ್ ಇದೆ, ಥೈಗೆ ಹೋಗುತ್ತದು ಬಲ ಕೊಡೋಕ್ಕೆ. ವೇಗಸ್ ನರ್ವ್ ಹೋಯಿತು ಅಂದರೆ ಪಾರ್ಶ್ವವಾಯು ನಂಬರ್ 1. ನಿಮಗೆ ಮಜಲ್ ಪುಲ್ ಅಂತ, ಮಜಲ್ ಕ್ಯಾಚ್ ಅಂತ ಹೇಳ್ತಾರೆ, ಅದೆಲ್ಲ ಬರೋದೇ ವೀಕ್ನೆಸ್ಸಿಂದ. ಸ್ಟ್ರೆಂತ್ ಮಾಡ್ಕೊಳ್ಳೋದು ಹೇಗೆ, ನಾಟ್ ಓನ್ಲಿ ಬೈ ಎಕ್ಸರ್ಸೈಸ್ ಅನ್ನೋದು ಇವತ್ತು ಹೋಗಿ ಎಲ್ಲ ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡೋದಲ್ಲ. ದೇರ್ ಶುಡ್ ಬಿ ಇನ್ನರ್ ಸ್ಟ್ರೆಂತ್, ಕೋರ್ ಸ್ಟ್ರೆಂತ್ ಅಂತ ನಾವು ಮಾಡ್ತೀವಿ. ಆ ಕೋರ್ ಸ್ಟ್ರೆಂತ್ ಮಾಡೋದೇ ಮಂತ್ರದಿಂದ. ಎಂಟೈರ್ ಸೆಲ್ ನಾವು ತಗೊಂಡಾಗ, ನಮ್ಮ ಬಾಡಿಲಿರ್ತಕ್ಕಂಥ ಸೆಲ್ ತಗೊಂಡಾಗ, ಮಿಟೋಕಾಂಡ್ರಿಯಾ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೆಲ್. ಅದು ವರ್ಕ್ ಆಗೋದೇ ಸೌಂಡಿಂದ. ಗುರುಗಳು ಅದನ್ನೇ ಹೇಳ್ತಾ ಇದ್ರು. ನಾವು ಅವಾಗಲೇ ಒಂದು ವಿಜುವಲ್ ತೋರಿಸಿದ್ವಿ ನಿಮ್ಗೆ. ಪುಷ್ಕರಣಿಯಲ್ಲಿ ಜನ ಕೂತು ಧ್ಯಾನ ಮಾಡ್ತಾ ಇದ್ರು. ಅದೇ ಪಾಯಿಂಟ್ ಅನ್ನ ಭರತ್ ಕೂಡ ಹೇಳಿದ್ದು, ಧ್ಯಾನ ಮಾಡ್ಲಿ, ಬಟ್ ಅದಕ್ಕೂ ಮುಂಚಿತವಾಗಿ ಯಾಕೆ ಮಾಡ್ತಾ ಇದ್ವಿ ಅನ್ನೋದ್ರ ಉದ್ದೇಶ ತಿಳ್ಕೊಂಡಿರ್ಲಿ ಅಂತ ಗುರುಗಳು ಅದನ್ನ ಪೂರ್ಣವಾಗಿ ವಿವರಿಸಿದ್ರು. ಅದರ ಉದ್ದೇಶ ಏನು, ಏನ್ ಬೆನಿಫಿಟ್ ಇರುತ್ತೆ ಏನು ಅನ್ನೋದನ್ನ. ಲೌಡರ್ ಯಾಕೆ ಅಂತಂದ್ರೆ, ಎಂಟೈರ್ ಸೆನ್ಸುವಲ್ ಆರ್ಗನ್ಸ್ ಆಕ್ಟಿವ್ ಅಲ್ಲಿ ಇರಬೇಕು. ಆ ಚಳಿನ ಮರೆತು ಯು ಆರ್ ಟ್ರೈನಿಂಗ್ ದಿ ಸೆಲ್ ಟು ಅಡ್ಜಸ್ಟ್ ಟು ದಿ ಔಟರ್ ಎನ್ವಿರಾನ್ಮೆಂಟ್. ಹೇಗೆ ನಾವು ಇಮ್ಯುನಿಟಿನ ಡೆವಲಪ್ ಮಾಡ್ಕೊಳ್ತೀವಿ, ದಿನ ನಾವು ಬಿಸಿನೀರು ಸ್ನಾನ ಮಾಡ್ತಾ ಇದ್ರೆ ಇಮ್ಯುನಿಟಿ ಡೌನ್ ಆಗ್ತಾ ಇರುತ್ತೆ. ಯಾಕಂದ್ರೆ ಸೆಲ್ ಆಲ್ರೆಡಿ ಹ್ಯಾಸ್ ಗಾಟ್ ಎನರ್ಜಿ.
ಆ ಎನರ್ಜಿಗೆ ನಾವು ಬಿಸಿನೀರು ಹಾಕೊಂಡಾಗ ಅದು ಎನರ್ಜಿ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ರಿವರ್ಸಲ್ ಎನರ್ಜಿ ಅಂತ ನಾವು ಹೇಳ್ತೀವಿ. ಯಾವಾಗ ಕೋಲ್ಡ್ ವಾಟರ್ ಬೆಳಿಗ್ಗೆ ಎದ್ದು ಮಾಡಿದಾಗ ಫಸ್ಟ್ ಡೇ ಬೇಜಾರಾಗುತ್ತೆ. ರೆಗ್ಯುಲರ್ ಆಗಿ ನೀವು ಮಾಡ್ತಾ ಇದ್ರೆ ನಿಮಗೆ ಅದು ಅನುಭವ ಆಗ್ಬಿಡುತ್ತೆ. ನೀವು ಅದಕ್ಕೆ ನೀವು ಅಯ್ಯಪ್ಪ ಸ್ವಾಮಿ ಬಗ್ಗೆ ಹೇಳ್ತಾ ಇದ್ರಿ, ಅಲ್ಲಿ ಹೋಗೋ ಏನಕ್ಕೆ ಅಂತಂದ್ರೆ ಇಮ್ಯುನಿಟಿ ಡೆವಲಪ್ ಮಾಡಕ್ಕೆ. ವೆನ್ ದೇರ್ ಇಸ್ ಇಮ್ಯುನಿಟಿ, ನಮ್ಮ ಏಜ್ ಮತ್ತೆ ನಮ್ಮ ಲಾಂಜಿವಿಟಿ ಅಂತ ನಾವೇನು ಕರಿತೀವಿ ಜಾಸ್ತಿ ಆಗುತ್ತೆ. And that is 43 days of practice. 43 days of practice. ಅದು ಎವ್ರಿ ಇಯರ್ ರಿಪಿಟೇಷನ್ ಅಲ್ಲಿ ಬಂದಾಗ, Sorry, 48. ಎವ್ರಿ ಇಯರ್ ರಿಪಿಟೇಷನ್ ಅಲ್ಲಿ ಬಂದಾಗ, ವೆನ್ ದೇ ಕೀಪ್ ಆನ್ ರಿಪೀಟಿಂಗ್ ದಿ ಸೇಮ್ ಥಿಂಗ್ ಎವ್ರಿ ಇಯರ್, ಯುವರ್ ಸೈಕಲ್ ಗೆಟ್ಸ್ ಅಡ್ಜಸ್ಟ್ ಟು ಗುರುಗಳೇ, ನಾನು ಹರಿಶಾಸ್ತ್ರಿ ಅವ್ರನ್ನ ಕೇಳ್ತೀನಿ. ಈಗ ಒಂದಷ್ಟು ಫಲಹಾರ ಸೇವನೆ ಇದೆಲ್ಲವೂ ಕೂಡ ಆಗ್ತಾ ಇದೆ. ಆಹಾರ ಸೇವಿಸಿದ್ರೆ ಏನ್ ಕೆಡುಕಾಗುತ್ತೆ, ಸಮಸ್ಯೆ ಆಗತ್ತಾ, ಏನು? ಆಹಾರ ಸೇವನೆಯಿಂದ ಕೆಡುಕಾಗತ್ತೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ.